ಹಾಯ್ ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 2500 BMTC ಕಂಡಕ್ಟರ್ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪರಿಷ್ಕೃತ ದಿನಾಂಕವನ್ನು ಪ್ರಕಟಿಸಲಾಗಿದೆ. ಸೊ ಅದೇ ರೀತಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗ, ಹಾಗೆ ಕೊನೆ ದಿನಾಂಕ ಯಾವಾಗ, ಅದು ಕೂಡ ಇದ್ರ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ITI ಪಾಸಾದ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಾ, ಸೊ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದೆಯಾ ಇಲ್ವಾ ಅಂತ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್, ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನಿದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಇದ್ರ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, BMTC ಇಂದ ಒಂದು ವಿವರವಾದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಮುಂಚೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ ಅದರಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲು ಒಂದು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಬಟ್ ಕೆಲವೊಂದು ಕಾರಣಾಂತರದಿಂದ ಅದನ್ನು ಮುಂದೂಡಲಾಗಿ ಈಗ ಒಂದು ವಿವರವಾದ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಇದರಲ್ಲಿ ಒಂದು ಪರಿಷ್ಕೃತ ದಿನಾಂಕವನ್ನು ಕೂಡ ಒಂದು ಬಿಡುಗಡೆ ಮಾಡಲಾಗಿದೆ. ಸೊ ಇಲ್ಲಿ BMTC ಹುದ್ದೆಗಳನ್ನು ಪ್ರತ್ಯೇಕವಾಗಿ ಸಪ್ರೇಟ್ ಮಾಡಲಾಗಿದೆ. ಅಂದರೆ ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕ ಎರಡಕ್ಕೂ ಒಂದು ಪ್ರತ್ಯೇಕ ಸಪ್ರೇಟ್ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಭೇಟಿ ನೀಡಿದರೆ ನೇಮಕಾತಿ ಆಪ್ಷನಲ್ಲಿ ಹೋಗಿ, ಸೊ ಇಲ್ಲಿ ಒಂದು ನೋಡ್ಬೋದು BMTC ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ BMTC ವಿವರವಾದ ಅಧಿಸೂಚನೆಯನ್ನು ಕ್ಲಿಕ್ ಮಾಡಿದರೆ ಸೊ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ 2 ಹುದ್ದೆಗಳನ್ನು ಪ್ರತ್ಯೇಕಗೊಳಿಸಿದ್ದಾರೆ. ಸೊ ಮಿಕ್ಕಿಳಿದ ವೃಂದದಲ್ಲಿ 2886 ಹುದ್ದೆಗಳಿದ್ದಾವೆ. ಸೊ ಹಾಗೆ ಈ ಒಂದು ಹುದ್ದೆಗಳನ್ನು ವರ್ಗೀಕರಣ ಕೂಡ ಮಾಡಿದ್ದಾರೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ITI ಪಾಸಾದ ಅಭ್ಯರ್ಥಿಗಳಿಗೆ ಅವಕಾಶ ಇದೆಯಾ ಅಲ್ಲ ಅಂತ ನೋಡೋದಾದ್ರೆ ನೋಡಿ, ಇದರಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಕೇಳಿದ್ದಾರೆ. PUC ಕೇಳಿದ್ದಾರೆ ಅಥವಾ ಅಂತ ಕೇಳಿದ್ದಾರೆ. ಆರ್ 10+2 ICSE, ICSE, CBSE ಅಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಈ ಒಂದು ಆಪ್ಷನ್ ಕೂಡ ಕೇಳಿದ್ದಾರೆ. ಅಥವಾ ಆರ್ ಸೊ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಸೊ ಡಿಪ್ಲೊಮಾ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. 3 ವರ್ಷ ಡಿಪ್ಲೊಮಾ ಆಗಿರಬೇಕು. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪಡೆದ PUC 12ನೇ ತರಗತಿಯನ್ನು ಅಥವಾ JOC JLC ಕೋರ್ಸ್ಗಳು ಹೊರತುಪಡಿಸಿ, ಸೊ ಈ 2 ಕೋರ್ಸ್ ಅಂದರೆ ಕರೆಸ್ಪಾಂಡೆನ್ಸ್ ಯಾರೆಲ್ಲ ಮಾಡಿರ್ತಾರೆ ಅವರಿಗೆ ಒಂದು ಅವಕಾಶ ಇರುವುದಿಲ್ಲ. ಸೊ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನು ಹೊಂದಿರತಕ್ಕದ್ದು. ಸೊ ವಾಹನ ಮತ್ತು ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಕೂಡ ಇಲ್ಲಿ ಕೇಳಿದ್ದಾರೆ ಹೊಂದಿರತಕ್ಕದ್ದು ಅಂತ. ಸೊ ನೋಡಿ, ದೇಹದಾಢ್ಯ ಪುರುಷರಿಗೆ 160 ಸೆಂಟಿಮೀಟರ್ ಕೇಳಿದ್ದಾರೆ, ಮಹಿಳೆಯರಿಗೆ 150 ಸೆಂಟಿಮೀಟರ್, ಒಂದು ಮಹಿಳೆ ಹಾಗೂ ತೃತೀಯ ಲಿಂಗದವರಿಗೆ 150 ಸೆಂಟಿಮೀಟರ್ ಒಂದು ದೇಹದಾಢ್ಯದಲ್ಲಿ ಕೇಳಿದ್ದಾರೆ ಎತ್ತರ. ಓಕೆ. ಸೊ ಹಾಗೆ ವಯೋಮಿತಿ ಕೂಡ ನೋಡಿ, 35 ವರ್ಷ ಸಾಮಾನ್ಯ ವರ್ಗದವರಿಗೆ, 38 ವರ್ಷ 2A 2B 3A 3B ವರಿಷ್ಠ ಜಾತಿ ಪಂಗಡ ಪ್ರವರ್ಗವನ್ನು 40 ವರ್ಷ 45 ವರ್ಷ ಮಾಜಿ ಸೈನಿಕವರಿಗೆ ಕೇಳಿದ್ದಾರೆ. ಸೊ ವೇತನ ಶ್ರೇಣಿ 18,660ರಿಂದ 25,300 ತನಕ ಒಂದು ವೇತನ ಶ್ರೇಣಿ ಇರುತ್ತೆ. ಸೊ ಅರ್ಜಿ ಸಲ್ಲಿಸಲು ಇನ್ನೂ ಲಿಂಕ್ ಅನ್ನು ಓಪನ್ ಮಾಡಿಲ್ಲ. ಸೊ ಅರ್ಜಿ ಪರಿಷ್ಕೃತ ದಿನಾಂಕ ಯಾವುದಿರುತ್ತೆ ಅಂದ್ರೆ ನೋಡಿ, 19/4/2024 ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಆಗಿರುತ್ತೆ. ಕೊನೆ ದಿನಾಂಕ 18/5/2024 ಆಗಿರುತ್ತೆ. 19/5 ಶುಲ್ಕ ಪಾವತಿ ಮಾಡಲು ಒಂದು ಕೊನೆ ದಿನಾಂಕ ಆಗಿರುತ್ತೆ. ಸೊ ಅದೇ ರೀತಿ ಅರ್ಜಿ ಶುಲ್ಕ ಬಂದ್ಬಿಟ್ಟು 750 ರೂಪಾಯಿ 2A 2B 3A 3B ಸಾಮಾನ್ಯ ಅಭ್ಯರ್ಥಿಗಳಿಗಿರುತ್ತೆ. 500 ರೂಪಾಯಿ ಪರಿಷ್ಠ ಜಾತಿ ಪಂಗಡ ಒಂದು ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ಸೇವೆ ಸಲ್ಲಿಸುವ ಕೊಲ್ಲಗಟ್ಟ ಅಥವಾ ಶಾಶ್ವತವಾಗಿ ಅಂಗೀಕೃತ ಮಾಜಿ ಸೈನಿಕ ಅವಲಂಬಿತರಿಗೆ 500 ರೂಪಾಯಿ ಒಂದು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಸೊ ಯಾರೆಲ್ಲ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ಲಿಂಕ್ ಓಪನ್ ಆದಾಗ ಈ ಒಂದು ಅರ್ಜಿಗೆ ಹೇಗೆ ಅಪ್ಲೈ ಮಾಡುವ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಸೊ ಆಗ ನಿಮಗೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಾಕ್ತೀನಿ. ಸೊ ಅದು ಬೇಗ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಈ ಒಂದು ಹುದ್ದೆಗೆ ITI ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅವಕಾಶವನ್ನು ಕಲ್ಪಿಸಲಾಗಿಲ್ಲ. ಯಾಕಂದರೆ ಇಲ್ಲಿ PUC ಹಾಗೂ ಡಿಪ್ಲೊಮಾದವರಿಗೆ ಮಾತ್ರ ಒಂದು ಎಲಿಜಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ITI ಅಭ್ಯರ್ಥಿಗಳು ಇದರಿಂದ ವಂಚಿತರಾಗಿದ್ದಾರೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.